ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಡಜನ್ ಗಟ್ಟಲೆ ಕೇಸುಗಳಿದ್ದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ ನೈತಿಕತೆ ಇರುತ್ತೆ. ಅವ್ರಿಗೆ ಬೇರೆ ಕಾನೂನು ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂಥೇಳಿ ಈ ಡೋಂಗಿತನ ಬೇಡ. ಯಾರ್ಯಾರ ಮೇಲೆ FIR ಇದೆ, ಯಾರ್ಯಾರು ಮೇಲೆ ಚಾರ್ಜ್ ಶೀಟ್ ಆಗಿದೆ, ಯಾರ್ಯಾರು ಬೈಲಲ್ಲಿದ್ದಾರೆ ಅವರೆಲ್ಲ ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಿ. ಆಮೇಲೆ ಬೇರೆಯವ್ರನ್ನ ಕೇಳೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿರ್ತದೆ. ನಾವು ಮಾಡಬಾರದನ್ನೆಲ್ಲ ನಾವು ಮಾಡಿ ಮತ್ತೊಬ್ಬರ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಪ್ರಯತ್ನಗಳಿಂದ ನೀವು ಯಾರನ್ನೂ ಕೂಡ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂಥ ಪ್ರಯತ್ನಗಳು. ಬಟ್ ಆರೋಶಕ್ ಅವರು ಹೇಳ್ತಾರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ, ನೀವು ಕೊಡ್ತೀರಾ ಅಂತ ಕೇಳ್ತಾರೆ. ಕೊಟ್ಟು ಮಾತಾಡಲಿ, ಆಮೇಲೆ ಮಾತಾಡ್ತೇವೆ, ನಾವು ಉತ್ತರ ಕೊಡ್ತೇವೆ. ಕೊಟ್ಟು ಮಾತಾಡಲಿ. ಅವರು ಜಮೀನನ್ನು BDAಗೆ ಅಕ್ವೈರ್ ಆಗಿದ್ದಂತಹ ಜಮೀನು ಫೈನಲ್ ನೋಟಿಫಿಕೇಷನ್ ಆಗಿ ಲ್ಯಾಂಡು ಅಕ್ವಿಸಿಷನ್ನು ಕಂಪ್ಲೀಟ್ ಆಗಿ 22 ವರ್ಷದ ನಂತರ ಆ ಜಮೀನನ್ನು ಡಿನೋಟಿಫೈ ಮಾಡಿಸ್ತಾರೆ. ಡಿನೋಟಿಫೈ ಮಾಡೋದಕ್ಕೆ ಮೊದಲೇ ಜಮೀನನ್ನು ಶುದ್ಧ ಕ್ರಯ ಪತ್ರದ ಮುಖಾಂತರ ಖರೀದಿ ಮಾಡಿದ್ದಾರೆ. ಯಾರ ಜಮೀನು? BDA ಜಮೀನನ್ನು ಯಾರ್ದೋ ವ್ಯಕ್ತಿಯಿಂದ ಖರೀದಿ ಮಾಡ್ತಾರೆ. ಇದು ನ್ಯಾಯನಾ? ಭಾಳ ಕ್ರಮನ ಇದು? ಜಮೀನು BDAದು, ಇವರು ಯಾರಿಂದನೋ ಖರೀದಿ ಮಾಡ್ತಾರೆ. ಯಾವ ಸೀಮೆ ನ್ಯಾಯ ಇದು ಅಂತ ಸ್ವಲ್ಪ ನನಗೆ ಅರ್ಥ ಮಾಡಿಸಿ. ಹಣ ಕೊಟ್ಟು ಖರೀದಿ ಮಾಡಿದ್ದೆ ರೀ, ಸ್ವತ್ತು BDAದು, BDAಯಿಂದ ಖರೀದಿ ಮಾಡಿದ್ದೀರಾ ನೀವು? ಸ್ವತ್ತು BDAದು, ಯಾರಿಗೋ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಆ ಸ್ವತ್ತು BDAಗೆ ಸೇರಿದೆ. ನೀವು BDAಗೆ ಫ್ರಾಡ್ ಮಾಡಿ ಯಾರೋ ಮೂರನೇ ವ್ಯಕ್ತಿಯಿಂದ ನೀವು ಖರೀದಿ ಮಾಡಿದ್ದೀರಿ. ಆಮೇಲೆ ಯಾರೋ ಆ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂಥ ರಾಮಸ್ವಾಮಿ ಅನ್ನೋರ ಹೆಸರಲ್ಲಿ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡ್ತೀರಿ. ನೀವು ಹೇಳೋದೇ ನಿಜ ಆಗಿದ್ದರೆ ಡಿನೋಟಿಫಿಕೇಷನ್ ಆಗೋಷ್ಟೊತ್ತಿಗೆ ಆ ಸ್ವತ್ತು ಅಶೋಕ್ ಅವ್ರಿಗೆ ಸೇರಿತ್ತು. ಅವ್ರ ಹೆಸರಲ್ಲೇ ಕೊಡಬೇಕಾಗಿತ್ತು ಡಿನೋಟಿಫಿಕೇಷನ್ಗೆ ಅರ್ಜಿ. ಯಾರು? ರಾಮಸ್ವಾಮಿಗೂ ಈ ಜಮೀನಿಗೂ ಸಂಬಂಧ ಏನು? 2003ರಲ್ಲಿ ಕ್ರಯಪತ್ರ ಆದಮೇಲೆ ಅಶೋಕ್ ಅವರು ಮಾಲೀಕರಾದಮೇಲೆ ಡಿನೋಟಿಫಿಕೇಷನ್ ಮಾಡಿ ಅಂತ ಯಾರು ಕೇಳಬೇಕಾಗಿತ್ತು? ರಾಮಸ್ವಾಮಿ ಕೇಳಬೇಕಾ, ಅಶೋಕ್ ಅವ್ರು ಕೇಳಬೇಕಾ? ಅಲ್ಲೂ ಕೂಡ ಫ್ರಾಡ್ ಮಾಡಿ ಯಾರೋ ದಾರಿಯಲ್ಲಿ ಹೋಗೋ ರಾಮಸ್ವಾಮಿನ ಕರ್ಕೊಂಬಂದು ಅವ್ರ ಕೈಲಿ ಅರ್ಜಿ ಕೊಡಿಸ್ತೀರಿ. ಅರ್ಜಿ ಕೊಟ್ಟ 1 ತಿಂಗಳು 10 ದಿನದಲ್ಲಿ ಡಿನೋಟಿಫಿಕೇಷನ್ ಆಗುತ್ತೆ. ಇವೆಲ್ಲ ಬಹಳ ಕಾನೂನುಬದ್ಧವಾಗಿ ಆಗಿದೆ ಅಲ್ವಾ? ನ್ಯಾಯಸಮ್ಮತವಾಗಿ ಆಗಿದೆಯಾ? ಸೊ ಹಾಗಾಗಿ ಮಾಡಬಾರದನ್ನೆಲ್ಲ ಮಾಡಿಬಿಟ್ಟು ಇವತ್ತು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಇವರೇ ಮಾಡಿದ್ದಾರೆ ಇದನ್ನೆಲ್ಲ. ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ.